ಇನ್ನೊಂದು ಟ್ರೋಫಿ. ಎರಡು ಮಾತಿಲ್ವೇ ಇಲ್ಲ, ಇದು ಒಳ್ಳೆ ಕಂಪ್ಲೀಟ್ ಸೈಡ್ ಅನ್ನೋದನ್ನ ಮೆಚ್ಚಬೇಕು. ಆಕ್ಷನ್ ಇಂದ ಬರ್ತಾ ಇದ್ದಾಗೇನೆ ಎರಡು ಚಾಂಪಿಯನ್ಶಿಪ್ಸ್ ಒಟ್ಟಿಗೆ ಬಂದಿದೆ ಅಂತಂದ್ರೆ ಎಂತ ಅಚೀವ್ಮೆಂಟ್ ಇದು. ಸಪೋರ್ಟ್ ಸ್ಟಾಫ್ ನ ಮರೆಯೋಂಗಿಲ್ಲ, ಕ್ಯಾಪ್ಟನ್ಗಳನ್ನ ಮರೆಯೋಂಗಿಲ್ಲ, ಹಿಂದೆ ಕೆಲಸ ಮಾಡಿದಂತ ಎಲ್ಲ ವ್ಯಕ್ತಿಗಳನ್ನ ಮರೆಯೋಗಿಲ್ಲ, ಆದ್ರೆ ಮುಖ್ಯವಾಗಿ ಫ್ಯಾನ್ಸ್ ನ ಕೂಡ ಮರೆಯೋಂಗೆ ಇಲ್ಲ. ಅವರ ಪ್ರೇಯರ್ಸ್ ಇದ್ದಿದ್ದೇನೆ, ದೇವ್ರು ಕೊಟ್ರೆ ಬೊಕ್ಸೆ ತುಂಬಾ ಕೊಡ್ತಾರೆ ಅಂದಂಗೆ ಇದನ್ನೇ ಆಗಿರೋದು. ಈ ಟ್ರೋಫಿ ಎಲ್ಲೂ ಹೋಗಿಲ್ಲ, ವಾಪಸ್ ಬೆಂಗಳೂರಲ್ಲೇ ಉಳ್ಕೊಳ್ಳುತ್ತೆ. ಆದ್ರೆ ಮೆಚ್ಚಬೇಕಾಗಿರೋದು ಏನು ಅಂತಂದ್ರೆ ಸೆಲೆಬ್ರೇಷನ್ ಮಾಡೋಕೆ ಇನ್ನೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಇಟ್ಟಿರ್ತಾರೆ, ಗೊತ್ತು ಅವ್ರಿಗೆ ಮ್ಯೂಸಿಕ್ ಡ್ಯಾನ್ಸ್ ಅಂತ ಇದ್ದಿದ್ದೇನೆ. ಇಡೀ ದೇಶದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. RCB ಫ್ಯಾನ್ಸ್ ಎಲ್ಲಿದ್ರು ಕೂಡ ಜಗತ್ತಲ್ಲಿ ಕಾಯ್ತಾ ಇದ್ದಿದ್ದಕ್ಕೋಸ್ಕರನೇ ಈಗ ಸೀರಿಯಸ್ ಕಂಟೆಂಡರ್ಸ್ ಆಗಿದ್ದಾರೆ. RCB, ಮುಂಬೈ ಇಂಡಿಯನ್ಸ್ ನಾವು ಬರ್ತಾ ಇದೀವಿ, ಚೆನ್ನೈ ಸೂಪರ್ ಕಿಂಗ್ಸ್ ನಾವು ಬರ್ತಾ ಇದೀವಿ. ಯಾಕೆಂದ್ರೆ ಟೈಟಲ್ ನ ರೇಸ್ ಶುರು ಆಗಿದೆ. ಈಗ 2-2 ಬ್ಯಾಕ್ ಟು ಬ್ಯಾಕ್ ಅಂದಾಗ 5 ಟಾರ್ಗೆಟ್ ಆಗಿದೆ. ನೆಕ್ಸ್ಟ್ ಬೇಕಾಗಿದ್ದು ಒಂದು ಸ್ಟಾರ್ಟ್ ಅಷ್ಟೇ. ಇಗ್ನಿಷನ್ ಆನ್ ಆಗಿದೆ ಇವಾಗ ರೇಸ್ ನಲ್ಲಿ. ಖಂಡಿತ ಮೆಚ್ಚಬೇಕು ಈ ವ್ಯಕ್ತಿಗೆ. ಎಂತ ದಂತಕತೆ ಆಗಿದೆ ಇವತ್ತಿನ ದಿವಸ. ಹೀರೋ ಅಲ್ವೇ ಅಲ್ಲ, ಹೋದ್ ಸೀಸನ್ ಇಂದನೂ ಬರ್ತಾ ಇದ್ದಂಗೆ ರಜತ್ ಪತಿದಾರ್ ಅವರ ಲೀಡರ್ಶಿಪ್ ಮೆಚ್ಚಬೇಕಾಗಿದೆ. ಆಂಡಿ ಫ್ಲವರ್ ಮಾಡಿದಂತ ಕಾಂಟ್ರಿಬ್ಯೂಷನ್, ಹಾಗೇನೆ ಮೊಬಾಟ್ ಅವರ ಕಾಂಟ್ರಿಬ್ಯೂಷನ್, DK ಅವರ ಅಸ್ತಿತ್ವ ಅಲ್ಲೇನೆ ಗೊತ್ತಾಗಿದ್ದು. ಈ ಸ್ಕೋರ್ ಕಾರ್ಡ್ ನ ಮಾತ್ರ ಮರೆಯಕ್ ಸಾಧ್ಯನೇ ಇಲ್ಲ. 25-26 ಬ್ಯಾಕ್ ಟು ಬ್ಯಾಕ್ ಗೆದ್ದಿರುವಂತ ಹೆಗ್ಗಳಿಕೆ ಎರಡು ತಂಡಕ್ಕಂತೂ ಇದ್ದೇ ಇದೆ. ಬಟ್ ಈ RCB ಬೇರೆ ಬೀಸ್ಟ್ ತರನೇ ಕಾಣಿಸ್ತಾ ಇದೆ. ಮುಂದೆ ಏನ್ ಸಾಧ್ಯ ಮಾಡುತ್ತೋ ಅದು ಊಹೆ ಮಾಡಲು ಅಸಾಧ್ಯವಾಗಿದೆ. ಇಲ್ಲಿ ಬೇರೆ ಟೀಮ್ಸ್ ಎಲ್ಲ ಕೂಡ ಈಗ ಕ್ಯಾಚ್ ಅಪ್ ಗೇಮ್ ನಡೆಯುತ್ತೆ. ಖಂಡಿತ ಗೆದ್ದಿಲ್ದೇ ಇರುವಂತ ಟೀಮ್ಸ್ ಯೋಚನೆ ಮಾಡ್ತಾ ಇರ್ತಾರೆ, ಏನ್ ಕ್ರ್ಯಾಕ್ ಮಾಡಿದ್ದಾರೆ ಈ ಕೋಡು ಅನ್ನೋದನ್ನ. ಚಾಂಪಿಯನ್ ಇವರೇನೆ ಲೀಡ್ ಮಾಡಿದ್ದಾರೆ. ಬೌಲರ್ ಅಲ್ಲಿ ಭುವನೇಶ್ವರ್ ಕುಮಾರ್, ಹೇಸಲ್ವುಡ್ ಅವರ ಸಪೋರ್ಟ್ ಜೊತೆಗೆ ಕಿಂಗ್ ಇದ್ದಿದ್ದೇನೆ, ಚೇಸ್ ಮಾಡ್ತಾರೆ ಅಂತ ಗೊತ್ತಿತ್ತು. ಬಟ್ ಒನ್ ಆಫ್ ದ ಬೆಸ್ಟ್ ಸೀಸನ್ಸ್ ಆಗಿದೆ ವಿರಾಟ್ ಕೊಹ್ಲಿಗೆ. ವೈಯಕ್ತಿಕವಾಗಿ ನಂಬರ್ಸ್ ಕೂಡ ಅದೇ ಕತೆ ಹೇಳ್ತಾ ಇದ್ರೆ, ಒಬ್ಬೊಬ್ಬ ವ್ಯಕ್ತಿನೂ ಕೂಡ ಕಾಂಟ್ರಿಬ್ಯೂಟ್ ಆಗಿದೆ. ಇಲ್ಲಿ ಯಾರನ್ನೂ ಬಿಡೋಂಗೆ ಇಲ್ಲ. ಇಲ್ಲಿ ಹೇಸಲ್ವುಡ್, ಡಫಿ, ರೊಮ್ಯಾರಿಯೋ, ಕೃಣಾಲ್ ಅದ್ಭುತವಾದಂತಹ ಒಂದು ಪರ್ಫಾರ್ಮೆನ್ಸ್. ಒಟ್ಟಾರೆ ಟೀಮ್ ನ ನೋಡ್ತಿದ್ರೆ ಕಂಪ್ಲೀಟ್ ಯೂನಿಟ್ ಇದ್ದಿದ್ದಂಗೆನೆ ಬ್ಯೂಟಿಫುಲ್ ಆಗಿ ಫೇಸ್ ಮಾಡಿದ್ರು. ಶಾರ್ಟ್ ನ ಮರೆಯೋಂಗಿಲ್ಲ. ಇನಿಷಿಯಲ್ ಟೂರ್ನಮೆಂಟ್ ಅಲ್ಲಿ ಅವ್ರು ಮಾಡಿದಂತ ಕಾಂಟ್ರಿಬ್ಯೂಷನ್. ಶ್ರೇಯಸ್ ಪಾಠ ಕಲಿತಾರೆ, ನೆಕ್ಸ್ಟ್ ಬೆಟರ್ ಬೌಲರ್ ಆಗಿ ಬರ್ತಾರೆ, ನೋ ಡೌಟ್, ಎರಡು ಮಾತಿಲ್ಲ. ಬಟ್ ರಸಿಕ್ ದಾರ್ ಮಾಡಿದಂತ ಈ ಒಂದು ಸಾಧನೆ ಮೆಚ್ಚಬೇಕಾಗಿದೆ. ನಾನು ಹೇಳ್ದಂಗೆ ಕೃಣಾಲ್ ಟಾರ್ಗೆಟ್ ಮಾಡಿರೋದು 5 ಚಾಂಪಿಯನ್ಶಿಪ್ಸ್, ಅಲ್ಲಿ ಬರ್ತಾರೆ ಮುಂದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ವೇ ಇಲ್ಲ. ನಂಬಿಕೆ ಇದ್ದಿದ್ದೆ, ಫೇತ್ ಅನ್ನೋದು ಅಷ್ಟು ಸುಲಭ ಅಲ್ಲ, ಆದ್ರೆ ಇವರು ಮಾತ್ರ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇವತ್ತು ರೋಡ್ಗಳಲ್ಲಿ ಸೆಲೆಬ್ರೇಷನ್ ನಡೆಯುತ್ತೆ, ಅದು ಸೇಫ್ ಆಗಿದ್ದಷ್ಟು ಒಳ್ಳೆದೇನೆ. ಯೋಚನೆ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ಮೊದಲನೇ ಟ್ರೋಫಿ ಗೆಲ್ಲಕ್ಕೆ ಕಷ್ಟ ಆಗಿತ್ತು, ಈಗ ಇದು ಅಭ್ಯಾಸ ಆಗೋಗಿದೆ. ಒಳ್ಳೆ ಅಭ್ಯಾಸನೇ. ಆ ಮುಗುಳ್ ನಗೆಗಳು ಕಾಣಿಸ್ತಾ ಇದೆ, ಆ ಕಣ್ಣೀರುಗಳು ಕಾಣಿಸ್ತಾ ಇದೆ. ಶ್ರಮ ಪಟ್ಟಿರುವಂತ ಹಿಂದೆ ಎಲ್ಲಾ ಜನಗಳು ಏನು ಆಶೆ ಮಾಡ್ತಿರೋ ಅದನ್ನೇ ಬಂದಿದೆ. ಇಲ್ಲಿ ಇನ್ನಿಂಗ್ಸ್ಗಳು, ಸ್ಪೆಲ್ಗಳು ಮರೆಯಕ್ ಸಾಧ್ಯನೇ ಇಲ್ಲ. ಕೆಲವು ಮೂಮೆಂಟ್ಸ್ಗಳು ಇವ್ರ ಕಡೆ ಹೋಗಿಲ್ದೇ ಇರ್ಬೋದು, ಕಪಲ್ ಆಫ್ ಬ್ಯಾಡ್ ಗೇಮ್ಸ್ ಅಷ್ಟೇನೆ. ಆದ್ರೆ ಯಾವ ತರ ಬೌನ್ಸ್ ಬ್ಯಾಕ್ ಮಾಡಿದಾರೆ, ರಿಯಲ್ ಕ್ಯಾರೆಕ್ಟರ್ ನ ತೋರಿಸಿದ್ದಾರೆ. ಮೊದಲನೇ ಸಲ ಟ್ರಾಫಿ ಗೆಲ್ಲುವಾಗ ಗೊತ್ತಿತ್ತು ಸೆಲೆಬ್ರೇಷನ್ ಇದ್ದಿದ್ದು ಇದೇ ವೆನ್ಯೂನಲ್ಲಿ ಅಂತ. ಬಟ್ ಇದು ಕೋಟೆ ಆಗಿದೆ ಅಹಮದಾಬಾದ್.